ಹಾಯ್ ಫ್ರೆಂಡ್ಸ್, ಫ್ಯಾಟ್ ಕನ್ನಡ ಚಾನಲ್ಗೆ ಸ್ವಾಗತ. ನಮ್ಮ ಕರ್ನಾಟಕವು ತನ್ನ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ. ಪಶ್ಚಿಮ ಘಟ್ಟಗಳು ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾದರೆ ಯಕ್ಷಗಾನ ನೃತ್ಯವು ವಿಶಿಷ್ಟ ಸಂಸ್ಕೃತಿಗೆ ಹೆಸರುವಾಸಿಯಾಗಿದೆ. ನಮ್ಮ ಕರ್ನಾಟಕವು ಆಕರ್ಷಕ ಭಾರತೀಯ ರಾಜ್ಯವಾಗಿದೆ. ಕರ್ನಾಟಕವನ್ನು ಹಿಂದೆ ಮೈಸೂರು ರಾಜ್ಯ ಎಂದು ಕರೆಯಲಾಗುತ್ತಿತ್ತು. ಇಲ್ಲಿ ಭವ್ಯವಾದ ಮೈಸೂರು ಅರಮನೆ ಇದೆ. ತಾಜ್ಮಹಲ್ ನಂತರ ಭಾರತದಲ್ಲಿ ಹೆಚ್ಚು ಭೇಟಿ ನೀಡುವ ಸ್ಥಳಗಳಲ್ಲಿ ಒಂದಾಗಿದೆ. ನಮ್ಮ ಈ ಕರ್ನಾಟಕದ ಬಗ್ಗೆ ಟಾಪ್ 50 ಫ್ಯಾಕ್ಟ್ಸ್ ಕುರಿತು ಹೇಳುತ್ತೇನೆ. ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಕಿಪ್ ಮಾಡದೆ ನೋಡಿ. ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಫ್ಯಾಕ್ಟ್ ನಂಬರ್ 1. ಕರ್ನಾಟಕದಲ್ಲಿ ಒಂದೇ ಜಿಲ್ಲೆಯಲ್ಲಿ 5 ನದಿಗಳು ಹರಿಯುತ್ತವೆ. ಈ ಜಿಲ್ಲೆ ಯಾವುದು ಎಂದರೆ ಗುಮ್ಮಟಗಳ ನಗರ ಎಂದೇ ಹೆಸರುವಾಸಿಯಾದ ವಿಜಯಪುರ ಜಿಲ್ಲೆ. ಈ ವಿಜಯಪುರ ಜಿಲ್ಲೆಗೆ ಹಿಂದೆ ಬಿಜಾಪುರ ಎಂದು ಕರೆಯುತ್ತಿದ್ದರು. ಈ ವಿಜಯಪುರ ಜಿಲ್ಲೆಯಲ್ಲಿ ಪಂಚ ನದಿಗಳು ಅಂದರೆ ಕೃಷ್ಣ, ಡೋಣಿ, ಭೀಮಾ, ಘಟಪ್ರಭಾ, ಮಲ್ಲಪ್ರಭಾ ನದಿಗಳು ಹರಿಯುತ್ತವೆ. ಈ ಜಿಲ್ಲೆಯನ್ನು ಪಂಚ ನದಿಗಳ ಭೂಮಿ ಎಂದು ಕರೆಯಲಾಗುತ್ತದೆ. ಫ್ಯಾಕ್ಟ್ ನಂಬರ್ 2. ಮೈಸೂರು ಓರಿಯೆಂಟಲ್ ಸಂಶೋಧನಾ ಸಂಸ್ಥೆ. ಈ ಹಿಂದಿನ ಹೆಸರನ್ನು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಂದು ಕರೆಯಲಾಗುತ್ತಿತ್ತು. ಇದು ಸುಮಾರು 1891ರಲ್ಲಿ ನಿರ್ಮಿಸಲಾಗಿತ್ತು. ಈ ಸಂಸ್ಥೆಯಲ್ಲಿ ವಿವಿಧ ಭಾಷೆಗಳಲ್ಲಿನ ಹೆಚ್ಚಿನ ಸಂಖ್ಯೆಯ ಪುಸ್ತಕಗಳಿವೆ. ಚಾಣಕ್ಯ ಅಥವಾ ಕೌಟಿಲ್ಯ ಎಂದೇ ಕರೆಯಲ್ಪಡುವ ಅರ್ಥಶಾಸ್ತ್ರಜ್ಞ ಬರೆದ ಅತ್ಯಂತ ಹಳೆಯ ಪುಸ್ತಕಗಳು ಸೇರಿದಂತೆ ಸುಮಾರು 50,000 ತಾಳೆಗರೆ ಪತ್ರಿಕೆಗಳು ಅಥವಾ ಪುಸ್ತಕಗಳು ಈ ಸಂಸ್ಥೆಯಲ್ಲಿವೆ. ಫ್ಯಾಕ್ಟ್ ನಂಬರ್ 3. ಬೆಂಗಳೂರಿನಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವ ಕೋಲಾರ ಚಿನ್ನದ ಗಣಿ KGF ಇದು ಭಾರತದ ಅತಿ ದೊಡ್ಡ ಚಿನ್ನದ ಗಣಿಗಳಲ್ಲಿ ಒಂದಾಗಿತ್ತು. ಇದು ಸುಮಾರು 3,000 ಮೀಟರ್ ಆಳವನ್ನು ಹೊಂದಿದೆ. ಈ ಗಣಿಯು ಭೂಮಿಯ ಮೇಲಿನ 2ನೇ ಆಳವಾದ ಚಿನ್ನದ ಗಣಿ ಎಂದು ಹೆಸರುವಾಸಿಯಾಗಿತ್ತು. ಆದರೆ ಇದನ್ನು 2011ರಲ್ಲಿ ಇದನ್ನು ಮುಚ್ಚಲಾಯಿತು. ಫ್ಯಾಕ್ಟ್ ನಂಬರ್ 4. ವಿಶ್ವದ 7 ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ ನಂತರ ಕರ್ನಾಟಕದ ಮೈಸೂರು ಅರಮನೆಯು ಭಾರತದಲ್ಲಿ ಅತಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುವ 2ನೇ ಸ್ಥಳವಾಗಿದೆ. ಫ್ಯಾಕ್ಟ್ ನಂಬರ್ 5. ಮೊದಲ ಖಾಸಗಿ ರೇಡಿಯೋ ಕೇಂದ್ರವನ್ನು ಸ್ಥಾಪಿಸಿದ್ದು ನಮ್ಮ ರಾಜ್ಯದಲ್ಲಿಯೇ. ಇದು ನಿಮಗೆ ಆಶ್ಚರ್ಯ ಎನಿಸಬಹುದು ಸ್ನೇಹಿತರೆ. ಕರ್ನಾಟಕವು ಭಾರತದಲ್ಲಿ ಖಾಸಗಿ ರೇಡಿಯೋ ಕೇಂದ್ರವನ್ನು ಸ್ಥಾಪಿಸಿದ ಮೊದಲ ರಾಜ್ಯವಾಗಿದೆ. ಇದು 2001ರಲ್ಲಿ ರೇಡಿಯೋ ಚಾನಲ್ ಸಿಟಿ 9.1 FM ಕೇಂದ್ರವನ್ನು ನಮ್ಮ ಬೆಂಗಳೂರಿನಲ್ಲಿ ಸ್ಥಾಪಿಸಲಾಯಿತು. ಫ್ಯಾಕ್ಟ್ ನಂಬರ್ 6. ಹುಬ್ಬಳ್ಳಿಯ ಬಂಗೇರಿ ಪ್ರದೇಶದಲ್ಲಿರುವ ಕರ್ನಾಟಕದ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘವು ಭಾರತ ಧ್ವಜವನ್ನು ತಯಾರಿಸಲು ಮತ್ತು ಪೂರೈಸುವ ಅಧಿಕಾರ ಹೊಂದಿರುವ ಇಡೀ ದೇಶದ ಏಕೈಕ ಘಟಕವಾಗಿದೆ. ಇದನ್ನು ನವೆಂಬರ್ 1, 1957ರಂದು ಸ್ಥಾಪಿಸಲಾಯಿತು. ಭಾರತೀಯ ತ್ರಿವರ್ಣ ಧ್ವಜವನ್ನು ಖಾದಿ ಬಟ್ಟೆಯಿಂದ ಮಾತ್ರ ತಯಾರಿಸಲಾಗುತ್ತದೆ. ಫ್ಯಾಕ್ಟ್ ನಂಬರ್ 7. ಕರ್ನಾಟಕವು ಭಾರತದಲ್ಲಿ ಅತಿ ಎತ್ತರದ ಏಕಶಿಲೆ ಪ್ರತಿಭೆಯನ್ನು ಹೊಂದಿದೆ. ಇದು ಬೆಂಗಳೂರಿನಿಂದ ಸುಮಾರು 144 ಕಿಲೋಮೀಟರ್ ದೂರದಲ್ಲಿರುವ ಹಾಸನ ಜಿಲ್ಲೆ ಶ್ರವಣಬೆಳಗೊಳದಲ್ಲಿದೆ. ಒಂದೇ ಕಲ್ಲಿನಿಂದ ಕೆತ್ತಲಾದ ಗೊಮ್ಮಟೇಶ್ವರ ಪ್ರತಿಭೆಯು ಸುಮಾರು 58 ಅಡಿ ಎತ್ತರವಿದೆ. ಇದು ವಿಶ್ವದ ಅತಿ ದೊಡ್ಡ ಏಕಶಿಲಾ ಪ್ರತಿಮೆಗಳಲ್ಲಿ ಒಂದಾಗಿದೆ. ಫ್ಯಾಕ್ಟ್ ನಂಬರ್ 8. ಕರ್ನಾಟಕವು ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯವಾಗಿದೆ ಮತ್ತು ದೇಶದಲ್ಲೇ ಕರ್ನಾಟಕವು ಅತಿ ದೊಡ್ಡ ಕಾಫಿ ರಫ್ತುದಾರ ರಾಜ್ಯವಾಗಿದೆ ಮತ್ತು ಸುಂದರವಾದ ಕಾಫಿ ತೋಟಗಳನ್ನು ಹೊಂದಿರುವ ನಮ್ಮ ಕರ್ನಾಟಕ ರಾಜ್ಯವು ಹೆಚ್ಚಿನ ಸಂಖ್ಯೆಯ ಕಾಫಿ ಗ್ರಾಹಕರನ್ನು ಸಹ ಹೊಂದಿದೆ. ಫ್ಯಾಕ್ಟ್ ನಂಬರ್ 9. ಹಂಪಿ ಮತ್ತು ಪಟ್ಟದಕಲ್ಲು ದೇವಾಲಯಗಳು ಪ್ರಾಚೀನ ಕಾಲದ ದೇವಾಲಯಗಳಾಗಿವೆ. ಈ ದೇವಾಲಯಗಳು ಮೊಘಲ ಸಾಮ್ರಾಜ್ಯಕ್ಕಿಂತ ಹೆಚ್ಚು ಕಾಲ ಅಸ್ತಿತ್ವದಲ್ಲಿದ್ದವು. ಇವು ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣಗಳಾಗಿವೆ. ಫ್ಯಾಕ್ಟ್ ನಂಬರ್ 10. ಕರ್ನಾಟಕದ ಇತಿಹಾಸದ ಪ್ರಕಾರ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ
ದಂಗೆ ಏಳುವುದಕ್ಕಿಂತ ಮೊದಲು ಬ್ರಿಟಿಷರ ವಿರುದ್ಧ ತನ್ನ ನೆಲೆಯಲ್ಲೇ ನಿಂತು ಹೋರಾಡಿದ ರಾಣಿ ಕಿತ್ತೂರು ಚೆನ್ನಮ್ಮ ಎಂದು ಕರೆಯಲ್ಪಡುವ ರಾಣಿ ಚೆನ್ನಮ್ಮ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ದಂಗೆಯನ್ನು ನಡೆಸಿ ತೆರಿಗೆಯನ್ನು ವಿರೋಧಿಸಿದರು. ಫ್ಯಾಕ್ಟ್ ನಂಬರ್ 1. ಕರ್ನಾಟಕದಲ್ಲಿರುವ ಶರಾವತಿ ನದಿಯು ಭಾರತದ ಅತಿ ಎತ್ತರದ ಜಲಪಾತವಾಗಿದೆ. ಈ ನದಿಯು ಸುಂದರವಾದ ಜೋಗ್ ಜಲಪಾತವನ್ನು ಸೃಷ್ಟಿಸಿದೆ. ಫ್ಯಾಕ್ಟ್ ನಂಬರ್ 2. ಕರ್ನಾಟಕವು ತನ್ನ ಸಾಂಪ್ರದಾಯಿಕ ನೃತ್ಯ ಪ್ರಕಾರವಾದ ಯಕ್ಷಗಾನಕ್ಕೆ ಹೆಸರುವಾಸಿಯಾಗಿದೆ. ಇದು ತನ್ನ ವೇಷಭೂಷಣಗಳು ಮತ್ತು ನಾಟಕ ಪ್ರದರ್ಶನಗಳಿಗೆ ಹೆಸರುವಾಸಿಯಾಗಿದೆ. ಫ್ಯಾಕ್ಟ್ ನಂಬರ್ 3. ಕರ್ನಾಟಕವು ಅನೇಕ ಭಾಷೆಗಳ ತವರು ಮನೆಯಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ತುಳು, ಕೊಂಕಣಿ, ಕೊಡವ ಮತ್ತು ಬ್ಯಾರಿ ಮುಂತಾದ 13 ವಿವಿಧ ಭಾಷೆಗಳಿಗೆ ನೆಲೆಯಾಗಿದೆ. ರಾಜ್ಯದಲ್ಲಿ ವ್ಯಾಪಕವಾಗಿ ಮಾತನಾಡುವ ಕೆಲವು ಉಪಭಾಷೆಗಳಲ್ಲಿ ಕನ್ನಡವು ಶ್ರೇಷ್ಠವಾಗಿದೆ. ಫ್ಯಾಕ್ಟ್ ನಂಬರ್ 4. ಕರ್ನಾಟಕ ರಾಜ್ಯವು ತನ್ನ ಪರಿಸರ ಸಂರಕ್ಷಣೆಗೆ ಹೆಸರುವಾಸಿಯಾಗಿದೆ. ಇಡೀ ರಾಜ್ಯದಾದ್ಯಂತ ಹರಡಿರುವ ಹಚ್ಚ ಹಸಿರಿನಿಂದ ಕಾಫಿ ತೋಟಗಳು. ಕರ್ನಾಟಕವು ಅನೇಕ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಅಭಯಾರಣ್ಯಗಳಿಗೆ ನೆಲೆಯಾಗಿದೆ. ಫ್ಯಾಕ್ಟ್ ನಂಬರ್ 5. ಜ್ಞಾನಪೀಠ ಪ್ರಶಸ್ತಿಯು ಭಾರತದ ಅತ್ಯುನ್ನತ ಸಾಕ್ಷರತಾ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿಯನ್ನು ಪಡೆದ ಕರ್ನಾಟಕ ರಾಜ್ಯವು ಭಾರತದಲ್ಲಿ 2ನೇ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ರಾಜ್ಯವಾಗಿದೆ. ನಮ್ಮ ಕರ್ನಾಟಕವು 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ದೇನೆಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.